ಹೇಳ್ಬೋದು ಸರ್, ಒಂದ್ ನಿಮಿಷ. ಹೌದು, ಕರ್ನಾಟಕದ ಬಗ್ಗೆ ಬೆಳೆದ ಒಂದ್ ನಿಮಿಷ ಸರ್, ನಮ್ಮ ಹೆಸರು ಉಲ್ಲೇಖಿಸಿದೆ ಸರ್, ಬೇಜವಾಬ್ದಾರಿ ಆಯ್ತು. ಇವತ್ತು ನಾನು ಚರ್ಚೆ ಮುಂದುವರಿಸ್ಕೊಂಡು ಹೋಗ್ಬೇಕು. ಈಗ ನೀವು ಮಾತಾಡೋದು ನೀವೊಂದೇ ಸರ್, ಅಂದ್ರೆ ಗೌರ್ಮೆಂಟ್ ಇಸ್ ಲೈಯಿಂಗ್ ಅಂತ ಮೈಲ್ಡ್ ಅಂತ ಸುಳ್ಳು ಹೇಳ್ತಾ ಇದೆ, ಅದು ಸುಮ್ಮನೆ ಬಿಟ್ಬಿಡೋದು. ನಾವು ಅರ್ಥ ಮಾಡಿ ನಮ್ಮ ಈಗೋ ಪ್ರಾಬ್ಲಮ್ ನೀವೊಂದು ಮಾತಾಡ್ತೀರಿ, ಮಾತಾಡುವಾಗ ಕೊಟ್ಟಿದ್ದಾರೆ. ಅಮಿತ್ ಶಾ ಅವರಿಗೆ ಬರ್ದಿದ್ದಾರೆ, RSS ಮುಕುಂದ್ ಅವರಿಗೆ ಬರ್ದಿದ್ದಾರೆ. ಅವಾಗ ಯಾಕೆ ಸಿಬಿಐ ಕೊಟ್ಟಿಲ್ಲ ನೀವು? ಪ್ರೈಮ್ ಮಿನಿಸ್ಟರ್ ಬಂದಾಗ ಸಿಬಿಐ ಕೊಟ್ಟಿಲ್ಲ ನೀವು? ಈಗೆಲ್ಲ ನಾವೇ ಇರಬೇಕು ಹಗರಣದಲ್ಲಿ. ಇವ್ರು ಹೋಗಿ ಆಫರ್ ಮಾಡಿದ್ರು, ನಾವು ಹೇಳ್ತಾ ಇಲ್ಲ. ಅನ್ವರ್ ಮಾಡಿ ಯಾರು? ಮೈನಾರಿಟಿ ಕಮಿಷನ್ ಅಪಾಯಿಂಟೆಡ್ ಬೈ ಬಿಜೆಪಿ. ಬಿಜೆಪಿ ಇದು ಶೈಲೇಂದ್ರ ಬೆಲ್ದಲೆ. ಇದು ನಾವೇನ್ ಪಬ್ಲಿಕ್ ಡೊಮೇನ್ ಮಾಡಿ ಇಲ್ಲ, ನಾನು ಅಲರ್ಟ್ ಮಾಡಿಲ್ಲ ಸ್ವಾಮಿ. ಬಿಜೆಪಿ ಅಲರ್ಟ್ ಮಾಡಿರೋದು ಯಾರ್ಯಾರಿದ್ದಾರೆ ಚರ್ಚೆ ಮಾಡಿ ಸಹಕರಿಸಿ. KNX ಎಂದಿಗೆ 5 ಕೋಟಿ ಕೊಟ್ಟಿದ್ದಾರೆ ಪೇಪರ್ನಲ್ಲಿ ಬಂತು. ಸಮಾಧಾನ ಆಯ್ತು, ಎಲ್ಲ ನಿಂತು ಮಾತ್ರ ಆಗ್ತದೆ. ಮಾನ್ಯ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಪ್ರತಿಪಕ್ಷದ ನಾಯಕರು, ಹಿರಿಯ ಸದಸ್ಯರು, ಪಕ್ಷಗಳು ಕೂಡ ನೀವೇ ಈ ರೀತಿಯೆಲ್ಲ ಚರ್ಚೆ ಮಾಡಿದೆ. ಹಿಂದೆ ಕೂತ್ಕೊಂಡ ಫಸ್ಟ್ ಟೈಮರ್ಸ್ ಏನ್ ಮಾಡ್ಬೇಕು? ಮತ್ತೆ ನಾವ್ ಹೇಳ್ತೇವೆ ಫಸ್ಟ್ ಟೈಮರ್ಸ್ ಬರೋದಿಲ್ಲ, ಫಸ್ಟ್ ಟೈಮರ್ಸ್ ಬರೋದಿಲ್ಲ. ಅವ್ರು ಬಂದ್ರೆ ಮುಂದೆ ಹೋಗುವ. ಕಾಂಗ್ರೆಸ್ ಯಾವುದು ಮಾತಾಡಿ ದಿಸ್ ಇಸ್ ಅಲಿಗೇಷನ್ ಬೈ ಅವರ್ ಓನ್ ಪಾರ್ಟಿ ಪೀಪಲ್. ಕೂತ್ಕೊಳ್ಳೆ, ಉಲ್ಲಂಘನೆ ಮಾಡಿ ಏನು ಮಾಡಿಲ್ಲ. ಪಬ್ಲಿಕ್ ಅದನ್ನೇ ಹೇಳಿ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದ ಚರ್ಚೆ ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಚರ್ಚೆ, ಉತ್ತರ ಕರ್ನಾಟಕ ಬಗ್ಗೆ ಸಿದ್ದು ಸಹೋದರ ಉತ್ತರ ಕರ್ನಾಟಕ ಬಗ್ಗೆ ಅವ್ರು ನಾವು ನಿರ್ವಹಣೆ ಹೇಳೋದು ಶಕ್ತಿ ಇಟ್ಕೋಬೇಕು. ಮಾಡಿ ಇದೇನಿದು ಓದಿದ್ದೀರಾ? ಓದಿದ್ದೀರಾ? 2 ವರ್ಷದಿಂದ ಮಂತ್ರಿಗಳು ಉತ್ತರ ಕರ್ನಾಟಕ ಪ್ರಿಯಾಂಕಾ ಅವ್ರನ್ನ ಕೇಳಿಲ್ಲ. ನೀವು ಇಲ್ಲಿ ಹೇಳಿಕೆ ಕೊಡೋದಲ್ಲ, ಹಸ್ತಾಂತರ ಮಾಡಿ. ನೀವು ಯಕ್ಷಗಾನ ಮಾಡಬೇಕು. ಚರ್ಚೆಯಲ್ಲಿ ಮಾಡಬೇಡಿ. ನಿಮ್ಗೆಲ್ಲ ಗೊತ್ತಿದೆ, ತಿಳುವಳಿಕೆ ಇದ್ದವರು ಪೇಪರ್ ಮಾಡಲಿಕ್ಕೆ ಸಾಧ್ಯ. ಉತ್ತರ ಕನ್ನಡ ಚರ್ಚೆ ಆಗ್ಬೇಕಾ ಬೇಡವಾ ಹೇಳಿ. ನಿಮ್ಗೆ ಚರ್ಚೆ ಬಿಡಿ. ಉತ್ತರ ಕನ್ನಡ ಚರ್ಚೆ ಏನ್ ಮಾಡ್ಬೇಕಾದ್ರೆ ಯಾರು ಚರ್ಚೆ ಮಾಡ್ತಾರೆ. ತಪ್ಪು ಮಾಡ್ತಾನೆ ಇರ್ತಾರೆ ಅವರು. ಸ್ಪಷ್ಟೀಕರಣ ಮಾಡಬೇಕಾದ್ರೆ ಬಿಡಿ, ಅಲ್ಲಿಗೆ ಬಿಟ್ಟು ಮುಂದೆ ಅವ್ರು ಬಿಟ್ಟಾರ. ಆಗ ಅವ್ರು ಮಾತಾಡ ಇಲ್ಲೆದ್ದು ಮಾತಾಡ್ತಾರೆ, ಇಲ್ಲಿಗೆ ಅಲ್ಲೆದ್ದು ಮಾತಾಡ್ತಾರೆ. ಪೇಪರ್ ಕಟ್ಟಿಂಗ್ ಚರ್ಚೆ ಮಾಡಿ
ಮಾಡ್ತೀರಾ? ಇಲ್ಲಿ ನ್ಯೂಸ್ ಪೇಪರ್ ಆಧಾರಿತ ಹೇಳಿಕೆ ಕೊಡ್ತಾರೆ. ಕೂತ್ಕೊಳ್ಳಿ ಈಗ. ನೀವು ನಮಗ್ ಕೊಡಲ್ಲ. ಈಗ ನೀವು ಗಲಾಟೆ ಮಾಡಿ ನನ್ನನ್ನು ಪ್ರಶ್ನೆ ಕೇಳುದಾ? ಕೇಳ್ತೀರಾ? ನಾನು ಹೇಳಿದಾಗ ನೀವು ಇಬ್ಬರು ಕೂಡ ಕೇಳುದಿಲ್ಲ. ಕಡೆ ಕೇಳಿದ್ದು ನೀವ್ ಯಾಕೆ ಅವಕಾಶ ಮಾಡಿ ನನ್ನ ಹತ್ರ ಕೇಳುದು? ನೀವು ಕೂತ್ಕೊಳ್ಳಿ ಈಗ. ಕೇಳ್ಬಿಟ್ಟು ಉತ್ತರ ಒಂದು ಸರ್ ಮುಂದಕ್ಕೆ ಹೋಗೋಣ. ಅಧ್ಯಕ್ಷರ ಒಂದು ವಿನಂತಿ, ಉತ್ತರ ಕರ್ನಾಟಕದ ಚರ್ಚೆ ನಂತರ ಮುಂದುವರಿಸಿ. ನಾವು ಬರ್ತೇವೆ, ಅವರು ಬರ್ತಾರೆ. ಮುಂದಕ್ಕೆ ಹೋಗೋಣ. ಎಲ್ಲ ಬುದ್ಧಿವಂತರಿಗೆ ಹೇಳಿದ್ರು ನಾನು ಇಷ್ಟೇ, ಸ್ವಲ್ಪ ಬಿಟ್ಟುಕೊಂಡು ಸ್ವಲ್ಪ ನಾವು ಮುಂದೆ ಹೋಗುವ, ಉತ್ತರ ಕರ್ನಾಟಕ ಚರ್ಚೆ ಬಗ್ಗೆ ಪ್ರಾರಂಭ ಮಾಡಿಸುವ. ಪ್ರಥಮವಾಗಿ ಬಹಳ ಆಸಕ್ತಿ ಸದಸ್ಯರು ಬಂದ ಅವರ ಮಾತುಗಳನ್ನು ಕೇಳುವ. ಶೈಲೇಂದ್ರ ಬೀದರ್ ಫಸ್ಟ್ ಮಾತಾಡಿ, ನೆಕ್ಸ್ಟ್ ಚಂದ್ರ ನಮ್ಮ ಚನ್ನವಿ ಪಾಟೀಲ್. ಮಾನ್ಯ ಅಧ್ಯಕ್ಷರೇ, ಕೊಡ್ತೇನೆ ನಾನು, ಎಲ್ಲರಿಗೂ ಅವಕಾಶ ಕೊಡ್ತೇನೆ.